ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕ್ ಬೋಟ್ ನೆಕ್ ಥರ ಹಾಗೆ ಫ್ರಂಟ್ ನಾರ್ಮಲ್ ಹಾಗೆ ಫ್ರೆಂಡ್ಸ್ ಕಟ್ ಯಾವ ರೀತಿ ಕಟ್ಟಿಂಗ್ ಮಾಡಬೇಕಂತೆ ಹೇಳ್ತಾ ಇದ್ದೀನಿ ನೋಡಿ. ಹಾಗೆ ನನ್ನ ಬ್ಲೌಸ್ ಎಲ್ಲರೂ ಕೇಳ್ತಾ ಇದ್ರಿ ಇದೇ ರೀತಿ ಕಟ್ಟಿಂಗನ್ನು ಹೇಳಿ ಅಂತೇಳಿ. ಇದು ಬ್ಯಾಕ್ ಉದ್ದ ನೋಡ್ರಿ, ಇದು ನಂದೇ ಬ್ಲೌಸು. ಬ್ಯಾಕ್ ಉದ್ದ 15.5 ಇಂಚನ್ನು ಇಡ್ತಾ ಇದ್ದೀನಿ. 15.5 ಅಂತಂದ್ರೆ 1 ಇಂಚ್ ಅಂದರೆ 14.5 ರೆಡಿಯಾಗಿ ಬರುತ್ತೆ. ನನಗೆ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಬ್ಯಾಕ್ ಫಸ್ಟ್ಗೆ ನಾವು ಬ್ಯಾಕ್ ಸೈಡ್ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಕೊಳ್ಳಿನ ಆಗಲ್ಲ 5 ಇಂಚ್. ಹಾಗೆ ಚಿಕ್ಕ ಭುಜ ಯಾವ ರೀತಿ ಇಡ್ತೀನಿ ನೋಡ್ರಿ. ಚಿಕ್ಕ ಭುಜ 3 ಇಂಚ್ ಅಂದ್ರೆ ನಂದು ಭುಜ 15 ಇಂಚಿದೆ, ಹಾಗಾಗಿ ಇಟ್ಟಿದ್ದೀನಿ ನೋಡ್ರಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನಾವು ಯಾವಾಗೂ ನೋಡ್ರಿ ಬೋಟ್ ನೆಕ್, ಬ್ಯಾಕ್ ಬೋಟ್ ನೆಕ್ ಹಾಗೆ ನಾರ್ಮಲ್ ನೆಕ್ ಇದ್ರೂ ನಾವು ಶೋಲ್ಡ್ರ್ ಅಳತೆಯನ್ನು ತೊಗೊಲೇಬೇಕು. ಎಲ್ಲರದು ಅಳತೆ ತೊಗೊಂಡೇ ಇಡಲೇಬೇಕಾಗತ್ತೆ ಫ್ರೆಂಡ್ಸ್. ಹಾಗೆ 7.5 ಬಗಲ ಉದ್ದ 7.5 ನೋಡ್ರಿ. ಹಾಫ್ ಲೆಂತ್ ಅಂತಾರೆ, ಬಗಲ್ ಅಂತಾರೆ, 7.5 ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇದೇನಿದಿಲ್ಲ ಎದೆಯ ಸುತ್ತಳತೆ 40 ಇಂಚ್ ಇದೆ ನಂದು. 40 ಇಂಚ್ ಇದೆ ಅಂದ್ರೆ ಈಗ ನಾವು ಡಿವೈಡ್ 4 ಭಾಗ ಮಾಡಿದಾಗ 10 ಇಂಚ್ ಆಯಿತು ನೋಡಿರಿ ಫ್ರೆಂಡ್ಸ. ಹಾಗೆ ಇಲ್ಲಿಂದ ನೋಡಿರಿ ನಾನು ಮೇಲ್ಗಡೆ ಎಷ್ಟು ಇಟ್ಟಿದ್ನಲ್ಲ ಅಷ್ಟೇ ಇಡಬೇಕಾಗತ್ತೆ. ಇಲ್ಲಿ ನೋಡಿರಿ ನಾನು ಮೇಲ್ಗಡೆ 8 ಇಂಚ್ ಅಂತಂದರೆ 7.5 ಅಂದರೆ 15 ಇಂಚ್ ಆಯಿತು. ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ನಾವು ಸ್ಟಿಚಿಂಗ್ದಲ್ಲಿ ಹೋಗುತ್ತೆ, ಹಾಗಾಗಿ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು ನಾವು ಕರೆಕ್ಟಾಗಿ ತೊಗೋಬೇಕು. ಭುಜದ ಅಳತೆ ತೊಗೊಂಡು ಈಗ ನಂದು 15 ಇಂಚ್ ಇದೆಯಲ್ಲ, ಅದಕ್ಕಾಗಿ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಈ ರೀತಿಯಾಗಿ ಕಟ್ಟಿಂಗ್ ಮಾಡಿದರೆ ಎಲ್ಲೂ ರಿಂಕಲ್ಸ್ ಬರೋದಿಲ್ಲ. ತುಂಬಾ ಕಂಫರ್ಟಬಲ್ ಆಗುತ್ತೆ ಮತ್ತು ಟೈಟ್ ಅಂತ ಆಗೋದಿಲ್ಲ ನೋಡಿರಿ. ಬಗಲ ಉದ್ದ ಇಷ್ಟ ಯಾಕಂತಂದರೆ ನಾವು ಮೇಲ್ಗಡೆ ಶೋಲ್ಡ್ರನ್ನು ಈಗ ಏನೈತಲ್ಲ ನಾವು ಕೊಳ್ಳಿನ ಅಗಲ ಇದು ಕೊಳ್ಳಿನ ನಾವು ತೆಗಿಯಂಗಿಲ್ಲಲ್ಲ, ಡೀಪ್ ತೆಗಿಯಂಗಿಲ್ಲ. ಹಾಗೆ ಇದು ಬೋಟ್ ನೆಕ್ ಇರುತ್ತೆ. ಹಾಗಾಗಿ ನಾವು 5 ಇಂಚನ್ನು ತೊಗೊಲೇಬೇಕು. ಇಲ್ಲಪ್ಪ ಅಂತಂದ್ರೆ ಕಡಿಮೆ ಆದ್ರೆ ತುಂಬಾ ಟೈಟ್ ಆಗುತ್ತೆ ಮತ್ತು ಬಿಗಿಯುತ್ತೆ, ನಿಮ್ಗೆ ಅಷ್ಟು ಕಂಫರ್ಟಬಲ್ ಆಗಿ ಕುಂದ್ರೋದಿಲ್ಲ ನೋಡಿ ಫ್ರೆಂಡ್ಸ. ಹಾಗೆ ಇಲ್ಲಿಂದ 1 ಇಂಚನ್ನು ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿಂದ 1 ಇಂಚ್ ತೊಗೊಳ್ಳಿ. ಹಾಗೆ ಇಲ್ಲಿ ಹಾಫ್ ಇಂಚ್ ಬಿಟ್ಟು ಇದೇನಿದೆಯಲ್ಲ ನಾನು 7.5 ಇಟ್ಟಿದ್ದೀನಲ್ಲ, 7.5ಗೆ ನಾನು ಮಧ್ಯ ಭಾಗ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ. ಮಾರ್ಕ್ ಯಾಕಂತಂದ್ರೆ ಒಳಗಡೆಯಿಂದ ಹಾಫ್ ಇಂಚ್ ಏನಿದೆ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿಂದ ಒಳಗಡೆ ತೊಗೊಂಡ್ರೆ ನೀವು ಇದು ಸೇಪ್ ಅನ್ನೋದು ಸರಿಯಾಗಿ ಬರುತ್ತೆ ಮತ್ತು ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಈಗ ನಾನು ನಿಮಗೆ ವೇರ್ ಮಾಡಿ ತೋರಿಸಿದ್ದೀನಲ್ಲ ಅದೇ ರೀತಿ ಕಟಿಂಗ್ ನೋಡಿರಿ. ಇದೇ ನಂದೇ ಬ್ಲೌಸು. ಇನ್ನೂ ಒಂದು ಬ್ಲೌಸ್ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು 3.5 ಒಂದು ನಾವು ಕೊಳ್ಳಿನಲ್ಲಿ ಅಂತ 3.5 ತೊಗೊಂಡು ನಾವು ಏನಿತ್ತಲ್ಲ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿಂದ 5 ಅಗಲ ಇಂಚ್ 5 ಇಟ್ಕೊಂಡು ಸರಿಯಾಗಿ ಮಾರ್ಕ್ ಮಾಡಿಕೊಂಡು ನಾವು ಮಾರ್ಕನ್ನು ಮಾಡಿಕೊಂಡ್ರೆ ಎಲ್ಲೂ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ. ಹಾಗೆ ನಾವು ಯಾವುದೋ ಒಂದು ಕಟ್ಟಿಂಗ್ ಮಾಡಬೇಕಾದ್ರೆ ಭುಜ ನೋಡಿಕೊಂಡೇ ನಾವು ಕೊಳ್ಳಿನ ಅಗಲ ಯಾವ ರೀತಿ ಇಟ್ಕೋಬೇಕು ಅನ್ನೋದು ನೀವು ತಿಳ್ಕೊಬೇಕಾಗತ್ತೆ ಫ್ರೆಂಡ್ಸ. ಹಾಗೆ ನಡದ ಸುತ್ತಳತೆ ಏನು ಇಟ್ಟಿರ್ತೀನಲ್ಲ ಅದನ್ನು ಮಧ್ಯ ಭಾಗ ಮಾಡಿಕೊಂಡು ಇಲ್ಲಿ ಡಾಟ್ ಅನ್ನೋದು ಹಿಡಿಬೇಕು. ನಾವು ಡಾಟ್ ಅನ್ನೋದು ನೋಡಿರಿ ಎಷ್ಟು ಬರುತ್ತಾ ಅಂತ ನಿಮಗೆ ಹೇಳ್ತಾ ಇದ್ದೀನಿ. 6 ಇಂಚ್ ಉದ್ದ. ಯಾಕಪ್ಪ ಅಂತಂದರೆ ಇದು ನೆಕ್ ತೆಗಿಯಂಗಿಲ್ಲ ನಾನು, ಹಾಗಾಗಿ 6 ಇಂಚ್ ಉದ್ದನೇ ಇಡಬೇಕಾಗತ್ತೆ. ನೆಕ್ ತೆಗೆದ್ರೆ ಅಷ್ಟೇ 3.5 ಬರುತ್ತೆ ಡಾಟ್ ಪಾಯಿಂಟ್ ಅನ್ನೋದು. ಈ ರೀತಿ ಹಿಡಿದ್ರೆ ನಿಮ್ಗೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಮತ್ತು ಸರಿಯಾಗಿ ಕುಂದ್ರುತ್ತೆ ನೋಡಿರಿ. ನೀವು ಡಾಟ್ ಅನ್ನೋದು ಕಡಿಮೆ ಹಿಡಿದ್ರೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ ಇದು. ಇಲ್ಲಿ ಹಾಫ್ ಇಂಚ್ ಇಟ್ಕೊಂಡು ನಾವು ಏನಿತ್ತಲ್ಲ ಕ್ರಾಸಾಗಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಏನು ಡಾಟ್ ಹಿಡಿದಿರ್ತೇವಲ್ಲ ಅಲ್ಲಿಂದ ಕ್ರಾಸಾಗಿ, ಅಂದರೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಸ್ಟ್ರೇಟಾಗಿ ಬರುತ್ತೆ. ಬ್ಲೌಸ್ ಎಲ್ಲಿ ಮುದ್ದೆ ಅನ್ನೋದು ಬರೋದಿಲ್ಲ ನೋಡಿ ಫ್ರೆಂಡ್ಸ. ಹಾಗೆ ಇಲ್ಲಿ ನೋಡಿರಿ ನಾನು ನೆಕ್ ಇದನ್ನು ಕಟಿಂಗ್ ಮಾಡ್ಕೊಳ್ತಾ ಇಲ್ಲ. ಸ್ಟಿಚಿಂಗ್ ಮಾಡುವಾಗ ಇದನ್ನು ಲೈನಿಂಗ್ ಬಟ್ಟೆ ಇಟ್ಕೊಂಡು ಅದ್ರ ಮೇಲೆ ಸ್ಟಿಚಿಂಗನ್ನು ಮಾಡ್ಕೊಳ್ತೀನಿ. ಇಲ್ಲಿ ನೋಡಿರಿ ನಾನು ಸ್ಟ್ರೇಟಾಗಿ ತೆಗಿತಾ ಇದ್ದೀನಿ. ಭುಜ ಏನಿದಿಲ್ಲ ಸ್ಟ್ರೇಟಾಗಿ ತಕ್ಕೊಂಡು ಈಗ ಕೊಳ್ಳಿನ ಅಗಲ ತೆಗಿತಾ ಇಲ್ಲ, ಎಂಬ್ರಾಯ್ಡಿಂಗ್ ಇರೋದ್ರಿಂದ ಅದು ಯಾವ ರೀತಿ ಬಂದಿದೆಯಲ್ಲ ಅದೇ ರೀತಿ ನಾನು ಇದು ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ಫ್ರೆಂಡ್ಸ. ಸೊ ಫ್ರೆಂಡ್ಸ ನೋಡಿರಿ, ಈ ರೀತಿಯಾಗಿ ನೀವು ಕಟಿಂಗ್ ಮಾಡಿಕೊಂಡ್ರೆ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇಷ್ಟ ಆಯಿತು. ಇದು ಹಿಂಭಾಗ ಸೈಡ್ ಆಯಿತು. ಇನ್ನು ಫ್ರಂಟ್ ಕಟಿಂಗನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಈಗ ಫ್ರಂಟ್ ಅಂತಂದ್ರೆ ಇದು ಫ್ರೆಂಡ್ಸ್ ಕಟ್ ಇಡ್ತಾ ಇದ್ದೀನಿ. ಫ್ರೆಂಡ್ಸ್ ಕಟ್ಗೆ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಹಾಗೆ ಯಾವ ರೀತಿ ಅಳತೆಯನ್ನು ಹಾಕ್ಕೋಬೇಕು ತೋರಿಸ್ತಾ ಇದ್ದೀನಿ. 5 ಇಂಚ ಇಲ್ಲಿ 3 ಇಂಚ ನಾವು ಬರುತ್ತಾ ಇಲ್ಲ ಅಂತ ಅಳತೆ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ
ಲೈನಿಂಗ್ ಬಟ್ಟೆ ಕಡಿಮೆ ತೊಗೊಂಡಿರ್ತೀವಿ. ಕಡಿಮೆ ತೊಗೊಂಡಾಗ ಅದು ಕರೆಕ್ಟ್ ಬರುತ್ತಾ ಇಲ್ಲ ಅಂತ ನೋಡ್ಕೋಬೇಕು ಸೈಜ್. ಅಂದರೆ ಬಗಲಿನ ಉದ್ದ ನಮಗೆ ಕರೆಕ್ಟ್ ಬರಬೇಕು ಅಲ್ಲಿಂದ. ಇಲ್ಲಕಂದ್ರೆ ಕೆಳಗಡೆಯಿಂದ ನಾವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಲೈನನ್ನು ಹಾಕ್ಕೊಂಡು ಇಲ್ಲಿ ಲೆಂತ್ ನೋಡಿರಿ 15ವರೆನ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಯಾಕಂದರೆ ಫ್ರಿಂಟ್ಸ್ ಕಟ್ ಇರೋದ್ರಿಂದ ಅರ್ಧ ಇಂಚ್ ನಾವು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಇಲ್ಲಿ ಒಂದು 15ವರೆಗೆ ನಿಮಗೆ ಮಾರ್ಕನ್ನು ಮಾಡಿದ್ದೀನಿ ನೋಡಿರಿ. ಹಿಂಭಾಗ ಎಷ್ಟು ತೊಗೊಂಡಿದ್ದೀನಲ್ಲ ಹಾಗೆ ಫ್ರಂಟನ್ನು ಅದೇ ರೀತಿಯಾಗಿ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ನಾವು ಕಟಿಂಗ್ ಮಾಡೋದ್ರಿಂದ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಏನಾರು ಸ್ಟಿಚಿಂಗ್ ಮಾಡುವಾಗ ಮಿಸ್ಟೇಕ್ ಮಾಡಿದ್ರೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್. ಏನಾರು ಸ್ಟಿಚಿಂಗ್ ಮಾಡುವಾಗ ಕಟ್ಟಿಂಗ್ ಮಾತ್ರ ನಾನು ಇದು ಏನೈತಿಲ್ಲ ಕರೆಕ್ಟಾಗಿ ಯಾವ ರೀತಿ ನಂದೇ ನಾನು ನಿಮಗೆ ತೋರಿಸಿರ್ತೀನಿ. ಏನಾರ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಏನೈತಲ್ಲ 9ವರೆ ನಾನು 8ವರೆ ಏನೈತಲ್ಲ ನಡು ಸುತ್ತಳತೆ ಇಟ್ಟು ಅಲ್ಲೊಂದು ಮಾರ್ಕ್ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ. ಇಲ್ಲಿಂದ ನಾನು ಎಕ್ಸ್ಟ್ರಾ 1.5 ಇಂಚನ್ನು ತೊಗೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಡಾಟ್ ಹಿಡಿತಾ ಇರ್ತೀವಿ, ಫ್ರಂಟ್ ಸೈಡ್ ಅನ್ನೋದು ಗ್ಯಾಪ್ ಬಂದಿರ್ತೈತಿ. ಈ ಥರ ನಾವು ಮಾಡಿದಾಗ ಗ್ಯಾಪ್ ಅನ್ನೋದು ಬರೋದಿಲ್ಲ ನೋಡಿರಿ. ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ ನಾವು ಹಿಂಭಾಗಕ್ಕಿಂತ ಮುಂಭಾಗ ಎಕ್ಸ್ಟ್ರಾ ಇಟ್ಕೋಬೇಕು 1.5 ಇಂಚ್. ಯಾಕಂದ್ರೆ ಅದು ಡಾಟ್ ಹಿಡಿತೀವಿ. ಇಲ್ಲಿಂದ 1/2 ಇಂಚ್ ಇಟ್ಕೊಂಡು ಇಲ್ಲಿ 7ವರೆ ಮಧ್ಯ ಭಾಗ ಮಾಡ್ಕೋಬೇಕು. ಮಧ್ಯ ಭಾಗ ಮಾಡಿಕೊಂಡು ಇಲ್ಲಿಂದ ನೋಡಿರಿ ಒಳಗಡೆ ಕರು ಥರ ನಾವು ರೌಂಡ್ ಸೇಪ್ ಆಗಿ ತೊಗೋಬೇಕು ನೋಡಿರಿ. ಈ ರೀತಿ ತೊಗೊಳೋದ್ರಿಂದ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ. ಹಾಗೆ ನಾವು ಫ್ರಂಟ್ ಸೈಡ್ ನೋಡಿರಿ ಸ್ಟಿಚಿಂಗ್ ಮಾಡ್ಬೇಕಾರೆ ಅಂದರೆ ಫ್ರಂಟ್ ಬ್ಯಾಕ್ ಸೈಡು ಅಷ್ಟೇ ಇಟ್ಟಿದ್ದೀರಿ, ಫ್ರಂಟ್ ಸೈಡು ಅಷ್ಟೇ ಇಟ್ಟಿದ್ದೀರಿ. ಎಲ್ಲಿ ಮುಂದೆ ಕೊಳ್ಳಲ್ಲಿ ರಿಂಕಲ್ಸ್ ಬರೋದಿಲ್ಲ ಏನಂತಂದರೆ ಅದು ಸ್ಟಿಚಿಂಗ್ದಲ್ಲಿ ಇರುತ್ತೆ. ನಾವು ಸ್ಟಿಚಿಂಗ್ದಲ್ಲಿ ಬೇರೆ ಮಾಡ್ಕೋಬೇಕು. ಅದಕ್ಕೆ ಸ್ಟಿಚಿಂಗ್ ವಿಡಿಯೋ ಅಂತ ಫ್ರಂಟ್ ಸೈಡ್ ನಿಮಗೆ ಹಾಕ್ತೀನಿ. ಈ ರೀತಿ ಬಂದಾಗ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕಂತೇಳಿ. ಇಲ್ಲ ನಾವು ಮುಂದಿನ ಕೊಳ್ಳ ಜಾಸ್ತಿ ಆಗತ್ತಾರೆ, ಇದು 5 ಇಂಚ್ ಇಟ್ಟಿದ್ದೀರಿ ಮತ್ತು ಇದು ಆಗೋದಿಲ್ಲೇನ ಅಂತೇಳಿ ನೀವು ಕೇಳ್ಬೋದು. ಇದು ಸ್ಟಿಚಿಂಗ್ದಲ್ಲಿ ತುಂಬಾ ಟ್ರಿಕ್ಸ್ ಇರ್ತಾವೆ. ಅದನ್ನು ನೀವು ಸ್ಟಿಚಿಂಗ್ ಆಯಿತು ಕಟ್ಟಿಂಗ್ ಆಯಿತು ನೋಡ್ತಾ ಹೋದ್ರೆ ಗೊತ್ತಾಗತ್ತೆ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನೋಡಿರಿ. 16 ಇಂಚಿಗೆ ಮತ್ತು ಮಾರ್ಕನ್ನು ಮಾಡಿಕೊಂಡೆ ನಾನು. ಯಾವುದೊಂದು ನಾವು ಫ್ರೆಂಡ್ಸ್ ಕಟ್ಟಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ಇಲ್ಲಿಂದ ನಾನು ಏನೈತಲ್ಲ ಡಾಟ್ ಪಾಯಿಂಟ್ ಹಾಕಲಿಕ್ಕೆ 4 ಇಂಚ್ ತೊಗೊಳ್ತಾ ಇದ್ದೀನಿ ನೋಡಿರಿ. ಎದೆ ಸುತ್ತಳತೆ 40 ಇದೆ ಇದು. ಹಾಗೆ ಈಗ ನಾನು 4 ಇಂಚಿಗೆ ತೊಗೊಂಡಿದ್ದೀನಿ. ಅಂದ್ರೆ ಇಲ್ಲಿ ನಾನು ಹುಕ್ ಪಟ್ಟಿ ಕೊಡಬೇಕಾದ್ರೆ ಅರ್ಧ ಇಂಚ್ ಹೋಗುತ್ತಾ, ಅಲ್ಲಿ ಡಾಟ್ ಹಿಡಿಬೇಕಾದ್ರೆ ಹೋಗುತ್ತಾ, ಅದು ಕರೆಕ್ಟಾಗಿ ಬರುತ್ತೆ. ಮ್ಯಾಲ್ಗಡೆಯಿಂದ 10ವರೆ ಪಾಯಿಂಟಿಗೆ ಮಾರ್ಕನ್ನು ಹಾಕಿದ್ದೀನಿ ನೋಡಿರಿ. ಇಲ್ಲಿ 10ವರೆ ತೊಗೊಂಡಿದ್ದೀನಿ. ಇದು ನೋಡಿರಿ ಈ ರೀತಿ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಇದು ಏನು ಹಾಕ್ತಾ ಇದ್ದೀನಿ 2ನೇ ಸಲ ಹಾಕಿದ್ದೀನಲ್ಲ ಅದು ಕರೆಕ್ಟು. ಫಸ್ಟ್ ಏನು ಹಾಕಿದ್ದೀನೋ ಅದು ರಾಂಗ್ ನೋಡಿರಿ. ಈ ರೀತಿ ತೊಗೊಂಡ್ರೆ ಫ್ರೆಂಡ್ಸ್ ಕಟ್ಟು ಸರಿಯಾಗಿ ಬರುತ್ತೆ. ಇಲ್ಲಿಂದ ಸೇಪ್ ನಾವೇನೈತಲ್ಲ ಈ ರೀತಿ ಕೊಟ್ಕೋಬೇಕು. ಹೀಗೆ ಕೊಟ್ಟರೆ ಫ್ರೆಂಡ್ಸ್ ಕಟ್ಟು ಸೂಪರಾಗಿ ಬರುತ್ತೆ ಮತ್ತು ಎಲ್ಲೂ ಏನು ಟೈಟ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ. ಹೀಗೆ ನಾವು ಎಕ್ಸ್ಟ್ರಾ 1.5 ಇಂಚ್ 2 ಇಂಚ್ ಎದೆ ಸುತ್ತಳತೆ ಯಾವ ರೀತಿ ಇರುತ್ತಲ್ಲ ಆ ರೀತಿ ನಾವು ಎಕ್ಸ್ಟ್ರಾ ಡಾಟ್ ಹಿಡಿಲಿಕ್ಕೆ ಎಕ್ಸ್ಟ್ರಾ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚ್ ನೋಡಿರಿ ಕ್ರಾಸಾಗಿ ತಕ್ಕೋಬೇಕು. ನಾವು ತೆಗೆದ್ರೆ ಅದು ಕರೆಕ್ಟಾಗಿನೇ ಬರುತ್ತೆ. ಇಲ್ಲ ನಾವು ತೆಗಿಲಿಲ್ಲ ಅಂತಂದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ, ಸ್ಟ್ರೇಟಾಗಿ ಬರೋದಿಲ್ಲ. ಇಲ್ಲಿ ನೋಡಿರಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಈ ರೀತಿ ನಾವು ಕಟಿಂಗ್ ಮಾಡೋದ್ರಿಂದ ರಿಂಕಲ್ಸ್ ಬರೋದಿಲ್ಲ. ಇದು ಫ್ರಂಟ್ ನೀವು ಭಾಳ ಆಯಿತು ಮತ್ತು ರಿಂಕಲ್ಸ್ ಬರುತ್ತಾ ಅಂತ ಅಂದ್ಕೊಳ್ತಾ ಇರ್ತೀರಿ. ಸೊ ಫ್ರೆಂಡ್ಸ ಇದು ಸ್ಟಿಚಿಂಗ್ದಲ್ಲಿ ನಾನು ನಿಮಗೆ ಯಾವ ರೀತಿ ಬರುತ್ತಾ ಅಂತೇಳಿ ಹೇಳ್ಕೊಡ್ತೀನಿ. ಸ್ಟಿಚಿಂಗ್ ಒಂದು ವಿಡಿಯೋ ಮಿಸ್ ಮಾಡದೆ ನೋಡಿ. ಯಾಕಂದರೆ ನಾವು ಈ ರೀತಿ ಕಟಿಂಗ್ ಅಷ್ಟೇ ಮಾಡಿಕೊಂಡ್ರೆ ನಿಮ್ಮದು ತುಂಬಾ ಮತ್ತು ಭಾಳ ಆಗುತ್ತೆ ಫ್ರಂಟ್ ಸೈಡ್ ಅಂತ ನಿಮ್ಗೆ ಅನ್ನಿಸ್ಬೋದು. ಹಾಗೆ ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡಬೇಕಂತೇಳಿ ಫ್ರಂಟ್ ಸೈಡ್ದೊಂದು ವಿಡಿಯೋನ ಶೇರ್ ಮಾಡ್ತೀನಿ. ಎಲ್ಲನೂ ನಿಮಗೆ ಈ ಕಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಎಲ್ಲರೂ ವೇಟ್ ಮಾಡ್ತಾಯಿದ್ದೀರಿ. ಈಗ ನಾನು ಆರ್ಮ್ ರೌಂಡಿಂಗನ್ನು ನೋಡ್ಕೋಬೇಕು ಎಷ್ಟು ಬರುತ್ತೆ. 8ವರೆ ಬಂತು. 8ವರೆಗೆ 1 ಇಂಚನ್ನು ಮೈನಸ್ ಮಾಡಿಕೊಂಡು ನಾವು ಏನೈತಲ್ಲ ಸ್ಲೀವ್ದ ಅಗಲವನ್ನು ಇಟ್ಕೋಬೇಕು. ಯಾವ ರೀತಿ ಇಟ್ಕೊಳ್ತೀನಿ ಅಂತ ನೋಡ್ಕೊಳ್ಳಿ. ಈ ರೀತಿ ಮಾಡಿದರೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಇಲ್ಲಾಂದ್ರೆ ನಮಗೆ ಸ್ಲೀವ್ದಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ನೋಡಿ. ಅದೇ ಪ್ರಾಬ್ಲಮ್ ಆಗ್ತಾ ಇರ್ತೈತಿ ಎಲ್ಲರಿಗೂ. ಹೊಸಬರಿಗೆ ಹೆಚ್ಚು ಕಡಿಮೆ ಬರ್ತಾ ಇರ್ತೈತಿ. ನಮ್ದು ಈ ಥರ ಯಾಕೆ ಬರ್ತಾಯಿದೆ ಅಂತೇಳಿ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ನಾವು ಯಾವುದೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಾಗ ಬೇಜಾರು ಮಾಡ್ಕೊಳ್ಳೋದು ಸ್ಟಿಚಿಂಗನ್ನು ಮಾಡಲಿಕ್ಕೆ ಮಾಡ್ಕೋಬೇಕು ನೋಡಿರಿ. 11 ಇಂಚ ಸ್ಲೀವ್ ಉದ್ದ ಅಂದರೆ 10 ಇಂಚ್ ನಮಗೆ ರೆಡಿ ಬೇಕು. 10 ಇಂಚ್ ಉದ್ದ ರೆಡಿ ಬೇಕು. ಇಲ್ಲಿ ನೋಡಿ ನಾನು 7ವರೆಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. 7ವರೆಗೆ ಮಾರ್ಕ್ ಮಾಡಿಕೊಂಡು
ಇಲ್ಲಿ 11 ಇಂಚಿಗೆ ಏನಿದೆಯಲ್ಲ ಒಂದು ಸ್ಟ್ರೇಟಾಗಿ ಮಾರ್ಕನ್ನು ಚೌಕ ಆಕಾರದಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಚೌಕ ಆಕಾರ ಹಾಕ್ಕೋಬೇಕು. ಸೊ ಇಲ್ಲಿಂದ ನಾನು 3/4 ಅಂದರೆ 3 ಪಾಯಿಂಟ್ ಮೇಲೆ 2 ಗೆರೆಯನ್ನು ಇಟ್ಟುಕೊಳ್ಳಿ. ಇಲ್ಲಿ 7.5 ಏನು ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ 7.5 ಎಕ್ಸ್ಟ್ರಾ ನಾನು 2 ಇಂಚ ಈ ರೀತಿ ತೊಗೊಂಡ್ರೆ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಸ್ಲೀವ್ದಲ್ಲಿ ಸ್ಲೀವ್ ಲೂಸ್ ನೋಡಿರಿ 5.5 ಎಕ್ಸ್ಟ್ರಾ 2 ಇಂಚ ಈ ರೀತಿ ತೊಗೊಂಡ್ರೆ ಇದು ಕರೆಕ್ಟಾಗಿ ಬರುತ್ತೆ ನೋಡಿರಿ. ಇಲ್ಲಿಂದ ಮೇಲ್ಗಡೆ ಸೇಪ್ ತೆಗಿಬೇಕಾರೆ 1 ಇಂಚ ಈ ರೀತಿ ನೀವು ಸೇಪನ್ನು ತೆಗಿಬೇಕಾಗತ್ತೆ ನೋಡಿರಿ. ನಾನು ಯಾವ ರೀತಿ ಹಾಕ್ತಾ ಇದ್ದೀನಲ್ಲ, ಬಿಗ್ನರ್ಸ್ ಆದರೆ ಅಷ್ಟು ಜಲ್ದಿ ಬರ್ತಾ ಇರೋದಿಲ್ಲ. ನೋಡಿಕೊಂಡು ಸ್ವಲ್ಪ ಸೇಪನ್ನು ನೀವು ಆದಷ್ಟು ಪೇಪರ್ದಲ್ಲಿ ಟ್ರೈ ಮಾಡಿ, ಆಮೇಲೆ ಬಟ್ಟೆ ಒಳಗೆ ಟ್ರೈ ಮಾಡಿ. ಸೊ ಇಲ್ಲಿ ನೋಡಿರಿ ಕ್ರಾಸಾಗಿ ನಾನು ಏನೈತಲ್ಲ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ 8.5 ಬಂತಾ ಇಲ್ಲ ಅಂಥೇಳಿ ನಾವು ನೋಡ್ಕೋಬೇಕು ನೋಡಿರಿ. ಕರೆಕ್ಟಾಗಿ 8.5 ಪಾಯಿಂಟ್ಗೆ ಕರೆಕ್ಟಾಗಿ ಬಂತು. 2 ಇಂಚ್ ಎಕ್ಸ್ಟ್ರಾ. ಹೀಗಾದ್ರೆ ಸ್ಲೀವಲ್ಲಿ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಈ ರೀತಿ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತಾ ಕರೆಕ್ಟ್ ಇದೆಯಾ ಇಲ್ವಾ ಅಂಥೇಳಿ. ಇದು ಮತ್ತು ಓಪನ್ ಮಾಡಿಕೊಂಡು ನಾವು ಹೀಗೆ ಪ್ರಿಂಟನ್ನು ತಕ್ಕೋಬೇಕು. ಸೊ ಫ್ರೆಂಡ್ಸ್, ಏನೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ 21ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾವೆ. ಯಾರು ಜಾಯಿನ್ ಆಗೋರಿದ್ರೆ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಏನು ಅಮೌಂಟ, ಯಾವ್ದು ಎಷ್ಟು ತಿಂಗಳು ಕೋರ್ಸ್ ಇರುತ್ತೆ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ ಫ್ರೆಂಡ್ಸ. ಹಾಗೆ ಫ್ಯಾಷನ್ ಡಿಸೈನರ್ ಒಳಗೆ ಎಲ್ಲನೂ ಬರುತ್ತೆ. ಫ್ರಾಕ್, ಲೆಹೆಂಗಾ ಎಲ್ಲನೂ, ಪ್ರಿನ್ಸ್ ಕಟ್, ಬೋಟ್ ನೆಕ್, ಹಾಗೆ ಕಾಲರ್ ನೆಕ್ ಎಲ್ಲನೂ ಬರುತ್ತೆ. ಸ್ಟೇಟ್ ಪ್ಯಾಂಟ್ ಎಲ್ಲನೂ ಬರುತ್ತೆ ನೋಡಿರಿ. 3 ತಿಂಗಳು ಕೋರ್ಸ್ ಇರುತ್ತೆ. ಯಾರು ಇಷ್ಟ ಇದ್ದವರು ನೀವು ಕಾಲ್ ಮಾಡಿ ಕೇಳ್ಬೋದು. ಕಾಲ್ ಮಾಡಿ ಕೇಳಿ ಆನ್ಲೈನ್ ಬಗ್ಗೆ ನೀವು ಇನ್ಫಾರ್ಮೇಷನ್ ತೊಗೋಬೋದು ಫ್ರೆಂಡ್ಸ. ಹಾಗೆ ಈಗ ಲೈನಿಂಗ್ ಕಟ್ಟಿಂಗ್ ಮಾಡಿಕೊಂಡೆ. ಈಗ ಮೇನ್ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೊಂಡು, ಇದು ನೆಟ್ ಬಟ್ಟೆ ಹೆಚ್ಚಿದನಲ್ವ, ಇದು ಸ್ಲೀವ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಬೇರೆ ನಾವು ಇದು ಮಾಡ್ಕೋಬೇಕು. ಅದು ಯಾವ ರೀತಿ ಅಂತೇಳಿ ನಿಮ್ಗೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ಈ ರೀತಿ ನೆಟ್ ಹಾಕಿದ್ದಿತ್ತಲ್ಲ, ಇದು ನೆಟ್ ಬಂದಾಗ ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತೇಳಿ ಅದು ಒಂದು ವಿಡಿಯೋ ನಿಮಗೆ ಇದು ಶೇರ್ ಮಾಡ್ತೀನಿ ಫ್ರೆಂಡ್ಸ. ಆದಷ್ಟು ಎಲ್ಲನೂ ನಿಮಗೆ ಡೈಲಿ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ಕಟಿಂಗ್ ಆಯಿತು, ಸ್ಟಿಚಿಂಗ್ ಆಯಿತು, ಇನ್ನು ಮುಂದೆ ಎಲ್ಲನೂ ಬರ್ತಾ ಇರ್ತವೆ ಫ್ರೆಂಡ್ಸ. ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಮಾಡಿದರೆ ನಮಗೂ ಜಾಸ್ತಿ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಈಸಿ ಆಗತ್ತೆ. ನೀವು ಸಪೋರ್ಟ್ ಮಾಡಲಿಲ್ಲಪ್ಪ ಅಂತಂದ್ರೆ, ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ಅಂಥೇಳಿ ನಮಗೂ ಮನಸ್ಸು ಆಗೋದಿಲ್ಲ ಫ್ರೆಂಡ್ಸ. ಎಷ್ಟೇ ನೀವು ಹೆಚ್ಚಿನ ಪ್ರೋತ್ಸಾಹ, ಸಪೋರ್ಟ, ಕಮೆಂಟ ಹಾಕಿದರೆ ನಮಗೂ ಇಂಟ್ರೆಸ್ಟ್ ಬಂದು ನಾವು ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗತ್ತೆ ಫ್ರೆಂಡ್ಸ. ಹಾಗೆ ಎಷ್ಟು ಬ್ಯುಸಿ ಇದ್ರೂ ಕೂಡ ನಮಗೆ ಬೇಸರ ಇಲ್ಲದೆ ನಾವು ವಿಡಿಯೋವನ್ನು ಮಾಡ್ಬೋದು. ಪ್ರಿಂಟ್ ನೋಡಿರಿ, ನಮ್ಮ ಎಲ್ಲಿ ಬಟ್ಟೆ ಅಡ್ಜಸ್ಟ್ ಆಗುತ್ತಲ್ಲ ಅಲ್ಲಿ ಬಟ್ಟೆ ಅಂದರೆ ಇವಾಗ ಅದು ವರ್ಕ್ ಇದೆಯಲ್ಲ ಜಾಸ್ತಿ ಬೇಕಾಗತ್ತೆ. ಅದು ಲೆಂತ್ ಎಲ್ಲ ಜಾಸ್ತಿ ಇಟ್ಕೊಂಡು ನಾನು ವರ್ಕ್ ಮಾಡಿದ್ದೀನಿ. ಹಾಗೆ ಬಟ್ಟೆ ಸಾಲೋದಿಲ್ಲ. ಎಲ್ಲಿ ಅಡ್ಜಸ್ಟ್ ಆಗುತ್ತಲ್ಲ ಅಲ್ಲಿ ನೋಡಿಕೊಂಡು ನಾವು ಸರಿಯಾಗಿ ಸ್ವಲ್ಪ ಮೇನ್ ಬಟ್ಟೆ ಏನಿದೆಯಲ್ಲ ಜಾಸ್ತಿ ತೊಗೊಂಡ್ರು ನಡೆಯುತ್ತೆ ಫ್ರೆಂಡ್ಸ. ಆಮೇಲೆ ನೀವು ಲೈನಿಂಗ್ ಬಟ್ಟೆಯನ್ನು ಕರೆಕ್ಟ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀರಿ. ಆಮೇಲೆ ಸ್ಟಿಚಿಂಗ್ ಮಾಡಿದ ನಂತರ ಎಕ್ಸ್ಟ್ರಾ ನಾವು ತಗೋಬೋದು. ಅಂದರೆ ನೀವು ಬಿಗ್ನರ್ಸ್ ಆದರೆ ಹೆಚ್ಚು ಕಡಿಮೆ ಬರ್ತಾ ಇರ್ತೈತಿ. ಸೊ ಫ್ರೆಂಡ್ಸ, ಹಾಗಾಗಿ ಹೀಗೆ ನಾನು ಕಟ್ಟಿಂಗ್ ಮಾಡೋದು. ಪ್ರತಿಯೊಂದು ಕಸ್ಟಮರ್ ಬ್ಲೌಸ ಎಕ್ಸ್ಟ್ರಾ ಸ್ವಲ್ಪ ತಗೊಂಡು ನಾನು ಕಟ್ಟಿಂಗ್ ಮಾಡ್ತಾ ಇರ್ತೀನಿ. ಹಾಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತಾ ಅಂಥೇಳಿ ಹಾಗೆ ಇದೆಲ್ಲನೂ ಕಟ್ಟಿಂಗ್ ತೋರಿಸಿದೆ. ಸ್ಟಿಚಿಂಗ್ ಇನ್ನು ಮುಂದೆ ಒಂದು ಬರುತ್ತಾ ಫ್ರೆಂಡ್ಸ. ಸ್ಟಿಚಿಂಗ್ ಆಯಿತು, ಕಟ್ಟಿಂಗ್ ಆಯಿತು, ಎಲ್ಲನೂ ಬರ್ತಾ ಇರ್ತವೆ. ಹಾಗೆ ಈ ರೀತಿ ನಾವು ಕಟ್ಟಿಂಗ್ ಆದ ನಂತರ ಎಲ್ಲ ಬಟ್ಟೆ ಆ ಕಡೆ ಈ ಕಡೆ ಹೋಗದಂಗೆ, ಅಂದರೆ ಜಾಸ್ತಿ ಇರ್ತಾವಲ್ವ ಆ ಕಡೆ ಈ ಕಡೆ ಹೋಗದಂಗೆ ಈ ಥರ ಬಟ್ಟೆಯನ್ನು ಫೋಲ್ಡ್ ಮಾಡಿ ನಾವು ಒಂದು ಬಟ್ಟೆಯನ್ನು ಕಟ್ಟಬೇಕು ನೋಡಿರಿ. ಇದು ಕಟ್ಟಿದರೆ ಎಲ್ಲಿ ಹೋಗೋದಿಲ್ಲ ಫ್ರೆಂಡ್ಸ. ಹಾಗೆ ಇದು ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂತ ನನ್ನ ಭಾವನೆ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.